ಏನು ಅಭಿಪ್ರಾಯ, ಎಲ್ಲ ಬಡ ಮಕ್ಕಳು ಎಲ್ಲ ಪರಿಸ್ಥಿತಿ ಹೀಗೆ ಈ ಥರ ಇರೋದು. ಎಲ್ಲ ಟೂ ವೀಲರ್ ಓಡೋದು ಸೈಕಲಲ್ಲಿ ಹೋಗ್ತಾರೆ, ಇಲ್ಲಾದರೆ ನಡ್ಕೊಂಡು ಹೋಗ್ತಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಈಗ ಪೆಟ್ರೋಲ್ ದುಡ್ಡಿರೋರು ಗಾಡಿಗಳಲ್ಲಿ ಹೋಗ್ತಾರೆ, ದುಡ್ಡಿಲ್ದವರು ಸೈಕಲ್ ನಡ್ಕೊಂಡು ಹೋಗ್ತಾರೆ. ಜನರ ಪರಿಸ್ಥಿತಿ ಇವಾಗಿದೆ. ಸರಿ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಬೇರೆ ಬೇರೆ ಬೆಲೆ ಏರಿಕೆ ಎಲ್ಲ ಜಾಸ್ತಿ ಆಗಿದೆ. ಖಂಡಿತ ಬೇರೆ ಬೇರೆ ಎಲ್ಲ. ಇವಾಗ ಟೊಮೊಟೊ 20 ರೂಪಾಯಿ 30 ರೂಪಾಯಿ ಇದ್ದು 55 ರೂಪಾಯಿ 60 ರೂಪಾಯಿ ಆಗಿದೆ ಟೊಮೊಟೊನು. ಎಲ್ಲ ಫುಲ್ಲು ಎಲ್ಲ ತರಕಾರಿ ದಿನಸಿ ಎಲ್ಲ ರೇಟ್ಗಳು ಜಾಸ್ತಿ. ಏನು ಸೊಲ್ಯೂಷನ್ ಏನಿದೆ ಇವಾಗ? ಸೊಲ್ಯೂಷನ್ ಏನಂದರೆ ನೋಡಬೇಕು, ಸರ್ಕಾರನೇ ಕಮ್ಮಿ ಮಾಡಬೇಕು. ಸರ್ಕಾರ ಕಮ್ಮಿ ಮಾಡಿ ಯಥಾಸ್ಥಿತಿ ಮಾಡಬೇಕು. ಈಗ ಮತ್ತೆ ಜಾಸ್ತಿ ಆಗ್ತದೆ, ಇನ್ನೂ 10 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನೂ 10 ರೂಪಾಯಿ ಜಾಸ್ತಿ ಇದ್ದರೆ ಅಷ್ಟೇ. ಇವಾಗ ದುಡಿಯೋರು ಜಾಸ್ತಿ ಮಾಡಬೇಕು ಅಷ್ಟೇ. ಅವ್ರು ಏನು ದುಡಿತಾರಲ್ಲ ಕಂಪ್ನಿಗಳಲ್ಲಿ, ಅವ್ರು ಜಾಸ್ತಿ ದುಡ್ಡು ಕೊಡಬೇಕಾಗ್ತದೆ. ಪೇಮೆಂಟ್ ಜಾಸ್ತಿ ಮಾಡಬೇಕು, ಹೈರೇಜ್ ಮಾಡಬೇಕು ಪೇಮೆಂಟ್. ಅಟ್ಲೀಸ್ಟ್ ಟ್ಯಾಕ್ಸ್ ಆದರೂ ಕಮ್ಮಿ ಮಾಡ್ಬೋದಲ್ಲ? ಟ್ಯಾಕ್ಸ್ ಎಲ್ಲಿ ಮಾಡ್ತಾರೆ, ಕಮ್ಮಿ ಮಾಡೋದೇ ಇಲ್ವೇ ಟ್ಯಾಕ್ಸ್ ಹಂಗೆ ಇರ್ತದೆ. ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರ್ತದೆ. ಬಡವ್ರಿಗೆ ತೊಂದರೆ, ಸಾಹುಕಾರಿಗೆ ಏನು ತೊಂದರೆ ಇಲ್ಲ, ಆ ಥರ ಇದೆ.